Hence an, every term is equal to the sum of all its previous terms. If a not equal to 3, then limit an plus 1 divided by an as n tends to infinity is. The options are 3, 2, 1 and 4. ಟರ್ಮ್ಸ್ಗಳು ಯಾವ ರೀತಿ ಇದೆ ಅಂತಂದರೆ, ಹಿಂದಿನ ಎಲ್ಲ ಟರ್ಮ್ಸ್ಗಳನ್ನು ಆ್ಯಡ್ ಮಾಡಿದರೆ ನೆಕ್ಸ್ಟ್ ಟರ್ಮ್ ಬರುತ್ತಂತೆ. ಸೊ ಎ ನಾಟ್ 3 ಆದರೆ ನೆಕ್ಸ್ಟ್ ಟರ್ಮ್ ಕೂಡ ಏನಿರುತ್ತೆ, 3ನೇ ಇರ್ತದೆ. ಯಾಕಂತಂದರೆ ಇರೋದೇ ಒಂದು ಟರ್ಮು, ಹಾಗಾಗಿ ನೆಕ್ಸ್ಟ್ ಟರ್ಮು 3 ಇರ್ತದೆ. ಅದರ ನೆಕ್ಸ್ಟ್ ಟರ್ಮ್ ಬೇಕು ಅಂತಂದರೆ ಇವೆರಡನ್ನ ಆ್ಯಡ್ ಮಾಡಬೇಕು. 3 + 3 6. ನೆಕ್ಸ್ಟ್ ಟರ್ಮ್ ಬೇಕು ಅಂದರೆ ಈ ಮೂರು ಟರ್ಮ್ಗಳನ್ನ ಆ್ಯಡ್ ಮಾಡಬೇಕು. ಆಗಲೇ ಇವೆರಡನ್ನ ಆ್ಯಡ್ ಮಾಡಿದಾಗ 6 ಬಂದಿತ್ತು. 6 + 6 12 ಆಯಿತು. ನೆಕ್ಸ್ಟ್ ಟರ್ಮ್ ಬೇಕಾ, ಈ 4 ಟರ್ಮ್ಗಳನ್ನು ಆ್ಯಡ್ ಮಾಡಬೇಕು. ಆಲ್ರೆಡಿ ಈ ವ್ಯಾಲ್ಯೂ 12 ಬಂದಿತ್ತು. ಈ 12ಅನ್ನು ಈ 12 ಜೊತೆ ಆ್ಯಡ್ ಮಾಡಿದರೆ ವಿ ಗೆಟ್ 24. ನೆಕ್ಸ್ಟ್ ಟರ್ಮ್ ಬೇಕು ಅಂದರೆ ಈ 5 ಟರ್ಮ್ಗಳನ್ನ ಆ್ಯಡ್ ಮಾಡ್ತೀವಿ. ಆಲ್ರೆಡಿ ಇಲ್ಲಿಂದ ಇಲ್ಲಿವರೆಗೆ 24 ಬಂದಿತ್ತು ವ್ಯಾಲ್ಯೂ. ಈ 24ನ ಈ 24 ಜೊತೆ ಆ್ಯಡ್ ಮಾಡಿದರೆ 48 ಬರ್ತದೆ. ಈಗ ನಿಮಗೆ ಪ್ಯಾಟರ್ನ್ ಕಾಣಿಸ್ತಾ ಇರಬಹುದು ಅನಿಸ್ತದೆ. ಏನಂತಂದರೆ, ಫಸ್ಟ್ ಟರ್ಮ್ ಒಂದನ್ನು ಬಿಟ್ಟರೆ ನೆಕ್ಸ್ಟ್ ಟರ್ಮ್ಗಳೆಲ್ಲನೂ ಯಾವ ರೀತಿ ಇದೆ ಅಂತಂದರೆ, ಹಿಂದಿನ ಟರ್ಮ್ನ ಡಬಲ್ ಇದೆ. 3 2 6, 6 2 12, 12 2 24, 24 2 48 ಈ ರೀತಿ ಇದೆ. ಸೊ ಇಲ್ಲಿ n ಟೆನ್ಸ್ ಟು ಇನ್ಫಿನಿಟಿ ಅಂತಂದರೆ ಇನ್ಫಿನಿಟಿನಲ್ಲಿ ಅದರ ಬಿಹೇವಿಯರ್ನ ಮಾತಾಡ್ತಾ ಇರೋದು. ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಅಂತಂದರೆ ಇನ್ಫಿನಿಟಿನಲ್ಲಿ ಅದರ ಬಿಹೇವಿಯರ್ ಮಾತಾಡ್ತಾ ಇರೋದು. ಸೀಕ್ವೆನ್ಸಲ್ಲಿ ಮೊದಲ ಕೆಲವು ಟರ್ಮ್ಗಳನ್ನು ನಾವೇನಾದರೂ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ಗಳನ್ನು ಬಿಟ್ಟು ನೆಕ್ಸ್ಟ್ ಬರ್ತಕ್ಕಂಥ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ಗಳನ್ನು ನಾವೇನಾದರೂ ಕನ್ಸಿಡರ್ ಮಾಡಿದರೆ ಆ ಸೀಕ್ವೆನ್ಸ್ನ ಬಿಹೇವಿಯರಲ್ಲಿ ಏನೂ ಚೇಂಜಸ್ ಆಗಲ್ಲ. ಅಂದರೆ ಮೊದಲಿಗೆ ಸ್ಟಾರ್ಟಿಂಗ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ಗಳನ್ನು ನಾವೇನು ಮಾಡ್ಬೋದು ಅಂದರೆ ಇಗ್ನೋರ್ ಮಾಡಬಹುದು. ನಾವು ಆ್ಯಕ್ಚುಲಿ ಇಲ್ಲಿ ಇಗ್ನೋರ್ ಮಾಡೋಕ್ಕೆ ಹೊರಟಿರೋದು ಒಂದೇ ಒಂದು ಟರ್ಮ್. ಯಾವುದು ಅಂತಂದರೆ ಈ ಫಸ್ಟ್ 3 ಮಾತ್ರ. ಯಾಕಂದರೆ ಇಲ್ಲೇನು ಡಬಲ್ 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 ಅಂತೇನಿದೆ ಅದು ಈ ಟರ್ಮ್ಗೆ ಅಪ್ಲೈ ಆಗಲ್ಲ. ಆ ರೂಲ್ ಇದೊಂದು ಬಿಟ್ಟರೆ ನೆಕ್ಸ್ಟ್ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳಿಗೆ ಅದು ಅಪ್ಲೈ ಆಗ್ತದೆ. 3 2 6, 6 2 12, 12 2 24, ನೆಕ್ಸ್ಟ್ 48 ಆ್ಯಂಡ್ ಸೋ ಆನ್. ಹಾಗಾಗಿ ಇಲ್ಲಿ ಫಸ್ಟ್ 3 ಏನಿದೆ ಅದೊಂದನ್ನು ಬಿಟ್ಟರೆ ನೆಕ್ಸ್ಟ್ ಎಲ್ಲನೂ ಆ ರೂಲನ್ನು ಒಬೆ ಮಾಡ್ತವೆ. ಏನಿದೆ, ಹಿಂದಿನ ಟರ್ಮು ನೆಕ್ಸ್ಟ್ ಟರ್ಮ್ನ 2 ಟೈಮ್ಸ್ ಇದೆ. ನೆಕ್ಸ್ಟ್ ಟರ್ಮ್ ಅದರ ಪ್ರಿಸೀಡಿಂಗ್ ಟರ್ಮ್ನ ಟ್ವೈಸ್ ಇದೆ, 2 ಟೈಮ್ಸ್ ಇದೆ ಅಂತ. ಸೊ ಇದನ್ನು ಜನರಲಿ ಹೇಳೋದಾದರೆ, ಜನರಲಿ ನೋಡಿ, ಇದನ್ನು ಬಿಟ್ಟರೆ ಇದನ್ನು A1 ಅಂತ ಕರೀರಿ, ಇದನ್ನು A2 ಅಂತ ಕರೀರಿ, ಇದನ್ನು A3, A4, A5 ಅಂತ ಕರೆದ್ರೆ ಈ ರಿಲೇಷನ್ ಏನು ಹೇಳಿದ್ನಲ್ಲ ನಾನು 2 ಟೈಮ್ಸ್ ಇದೆ ಅಂತೇಳಿ, ಆ ರಿಲೇಷನ್ನ ಯಾವ ರೀತಿ ಬರಿಬಹುದು ಅಂತಂದರೆ A2 ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ A1. ಇಲ್ಲಿ 2 ಇದ್ದರೆ ಇಲ್ಲಿ 1. A2 ಈಸ್ 2 ಟೈಮ್ಸ್ ಆಫ್ A1. A3 ಬಂದರೆ A3 ಈಸ್ 2 ಟೈಮ್ಸ್ ಆಫ್ A2. ಸಿಮಿಲರ್ಲಿ A4 ಈಸ್ 2 ಟೈಮ್ಸ್ ಆಫ್ A3 ಆ್ಯಂಡ್ ಸೋ ಆನ್. ಇದನ್ನು ಜನರಲೈಸ್ ಮಾಡಿದರೆ an + 1 ವಿಲ್ ಬಿ ಈಕ್ವಲ್ ಟು 2 ಟೈಮ್ಸ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್. an + 1 ಅಂತಂದರೆ ಅದರ ಹಿಂದಿನ ಟರ್ಮ್ ಯಾವುದಾಗಿರುತ್ತೆ, an ಆಗಿರುತ್ತೆ. ದೇರ್ ಫೋರ್ an. ಸೊ an + 1 ಮತ್ತು an ನಡುವಿನ ರಿಲೇಷನ್ಶಿಪ್ ನನಗೆ ಸಿಕ್ತು. ಇದನ್ನು ತಗೊಂಡೋಗಿ ನಾನು ಈ ಲಿಮಿಟ್ ಅಂತ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾನಲ್ಲ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ an + 1 ನ್ಯೂಮರೇಟ್ರಲ್ಲಿದೆ. an + 1 ಅಂದ್ರೇನು, 2an. ದೇರ್ ಫೋರ್ ನ್ಯೂಮರೇಟ್ರಲ್ಲಿ 2an ಡಿವೈಡೆಡ್ ಬೈ an ಇದೆ. ಸೊ an ಇಲ್ಲಿ an ಕ್ಯಾನ್ಸಲ್ ಆದರೆ 2 ಮಾತ್ರ ಬಂತು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಟರ್ಮೇ ಇಲ್ಲ ಅಂತಂದರೆ ಲಿಮಿಟ್ ವ್ಯಾಲ್ಯೂ ಏನಾಗಿರುತ್ತೆ, ಅಲ್ಲಿ 2 ಆಗಿರುತ್ತೆ. ದೇರ್ ಫೋರ್ ಇಲ್ಲಿ ಏನು ಈ ಲಿಮಿಟ್ an + 1 ಬೈ an ಇದರ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ 2 ಆಗಿರುತ್ತೆ. ಸೊ ಆಪ್ಷನ್ 2 ಈಸ್ ಕರೆಕ್ಟ್.